ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಪರಿಚಯಸ್ಥ ಮುಸ್ಲಿಂ ಯುವತಿ ಜೊತೆ ದಲಿತ ಯುವಕ ಎದ್ದಿದ್ದಕ್ಕೆ ಮುಸ್ಲಿಂನ ಯುವಕರ ಗುಂಪೊಂದು ಹಲ್ಲೆ ಮಾಡಿರೋ ಘಟನೆ ಗುರುವಾರ ನಡೆದಿದ್ದು, ಈ ಸಂಬಂಧ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಉಳಿದ 5 ಆರೋಪಿಗಳ ಪತ್ತೆಗೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ಹೌದು, ನಿನ್ನೆ ಚಿಕ್ಕಮಗಳೂರಿನಲ್ಲಿ ಅಪ್ರಾಪ್ತ ಮುಸ್ಲಿಂ ವಿದ್ಯಾರ್ಥಿ ನಗರದ ಸಂತೆ ಮೈದಾನದಲ್ಲಿ ಪರಿಚಯಸ್ಥ ಅಪ್ರಾಪ್ತ ದಲಿತ ಯುವಕನೊಂದಿಗೆ ಇದ್ದಿದ್ದಕ್ಕೆ 8 ಯುವಕರಿದ್ದ ಮುಸ್ಲಿಂ ಯುವಕರ ಗುಂಪು ಜಗಳ ತೆಗೆದಿದ್ದಾರೆ. ಈ ವೇಳೆ ಯುವತಿಯೊಂದಿಗೆ ನೀನ್ ಯಾಕಿದ್ದೀಯಾ ಅಂತ ಮುಸ್ಲಿಂನ ಯುವಕರು ದಲಿತ ಯುವಕನ ಮೇಲೆ ನೈತಿಕ ಪೊಲೀಸ್ ಗಿರಿ ನಡೆಸಿ ಹಲ್ಲೆ ನಡೆಸಿದ್ದಾರೆ. ವಿಡಿಯೋ ಮಾಡ್ಕೊಳ್ತೀನಿ, ವಿಡಿಯೋ ಮಾಡಿ ಹೇಳ್ತೀನಿ, ವಿಡಿಯೋ ಮಾಡ್ಕೊ ವಿಡಿಯೋ. ಈ ಬಗ್ಗೆ ಯುವಕನ ತಾಯಿ ಮಾತನಾಡಿದ್ದು, ಹುಡುಗಿ ಯಾವಾಗ್ಲೂ ನನ್ನ ಮನೆಗ್ ಬರ್ತಾಳೆ, ನನಗ್ ಹುಷಾರಿಲ್ಲ, ಮನೆಗ್ ಬಿಡು ಅಂತ ಹೇಳಿದ್ದಾಳೆ. ಆ ಹುಡುಗಿ ನನ್ನ ಅಮ್ಮ ಅಂತ ಕರೀತಾಳೆ. ಮನೆಗೆ ಬಿಡೋಕ್ ಹೋಗ್ತಿದ್ದಾಗ ಜ್ಯೋತಿ ಟಾಕೀಸ್ ಬಳಿ 39ಕ್ಕೂ ಹೆಚ್ಚು ಜನರು ಅವರನ್ನ ಅಡ್ಡ ಹಾಕಿದ್ದಾರೆ. ಮನೆಯ ಬಳಿ ಬನ್ನಿ ಮಾತನಾಡೋಣ ಅಂತ ಕರೆದುಕೊಂಡು ಹೋದೆ. ಆದ್ರೆ ಮನೆ ಬಳಿ 60ಕ್ಕೂ ಹೆಚ್ಚು ಜನ ಬಂದಿದ್ರು. ಕೆಲವರು ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅನಂತರ ನಾವು ಪೊಲೀಸ್ ಠಾಣೆಗೆ ಬಂದ್ವಿ. ಎಲ್ಲರೂ ಹಲ್ಲೆ ಮಾಡಿಲ್ಲ, 2 ಮಾತ್ರ ಹಲ್ಲೆ ಮಾಡಿದ್ದಾರೆ. ನಮ್ಮ ಹುಡುಗ ಮತ್ತು ಹುಡುಗಿಯದ್ದು ಯಾವುದೇ ತಪ್ಪಿಲ್ಲ. ಇವನು ಹಿಂದೂ, ಅವಳು ಮುಸ್ಲಿಂ ಅಂತ ಈ ರೀತಿಯಲ್ಲಿ ಮಾಡಿದ್ದಾರೆ. ಹೇಗ್ ಕರ್ಕೊಂಡು ಬಂದ್ರಿ ಅಂತ ನನ್ನ ಮುಂದೆ ಪ್ರಶ್ನೆಯನ್ನ ಮಾಡಿದ್ರು. ನಮ್ಮ ಮತ್ತು ಹುಡುಗಿಯ ನಡುವೆ ಏನೂ ಇಲ್ಲ, ಮಧ್ಯದಲ್ಲಿ ಇದ್ದವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ ಅಂತಂದ್ರು. ನನ್ನ ಮಗ ಮನೇಲಿದ್ದ, ಹುಡುಗಿ ನಮ್ಮ ಮನೆಗೆ ಯಾವಾಗಲೂ ಬರ್ತಾಳೆ. ಅವಳು ನಮಗೆ ಅಮ್ಮ ಅಂತ ಕರ್ಕೊಂಡು ಮಾತಾಡ್ತಾಳೆ. ಅವಳಿಗೆ ಹುಷಾರಿಲ್ಲ, ಅಮ್ಮ ಒಂದು ಸ್ವಲ್ಪ ಮನೆಗೆ ಬಿಡೋಕೆ ಹೇಳಿದ್ರು. ನನ್ನ ಮಗ ಮನೆಗೆ ಬಿಡೋಕೆ ಹೋದಾಗ ಇಲ್ಲಿ ಜ್ಯೋತಿ ಟ್ಯಾಕಿಸ್ ಇದೆಯಲ್ಲ, ಅಲ್ಲಿ ಹುಡುಗರೆಲ್ಲ ಹಿಡ್ಕೊಂಡು ಹೆಚ್ಚು ಕಮ್ಮಿ ಒಂದು 35 ಜನ ಹುಡುಗರು ಹಿಡ್ಕೊಬಿಟ್ಟು ಅಡ್ಡ ಹಾಕೋಬಿಟ್ಟು ಏನು ಇದು ಮಾಡೋಕ್ಕೂ ಬಿಟ್ಟಿಲ್ಲ. ನಾನೇನು ಮಾಡಿದೆ, ಬಂದುಬಿಟ್ಟು ಎಲ್ಲರಿಗೂ ಮಾತಾಡ್ಬಿಟ್ಟು ಮನೆ ಹತ್ರ ಕರ್ಕೊಂಡು ಹೋದ್ವಿ. ನಿಧಾನ ಮಾತಾಡೋಣ ಬನ್ನಿ ಅಂತೇಳಿ ಬಂದವ್ರು ಏನು ಮಾಡಿದರು, ಮನೆ ಹತ್ರ ಒಂದು 60 ಜನ ಬಂದರು. 60 ಜನ ಬಂದುಬಿಟ್ಟು 1-2 ಜನ ಅದರಲ್ಲಿ ಹೊಡೆದ್ರು. ಇದು ಮಾಡ್ಕೊಬಿಟ್ಟು ಏನಕ್ಕೆ ಇದು ಮಾಡ್ತಾಯಿದ್ರೆ ಹಂಗೆ ಅಂತ ಹೇಳ್ಬಿಟ್ಟು ಆ ನಂತರದಲ್ಲಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಅದೇನಿದೆ ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಸರ್. ಅದರಲ್ಲಿ 1-2-3 ಜನ ಮಾತ್ರ, ಇನ್ನು ಎಲ್ಲರೂ ಮಾಡಿಲ್ಲ. ಒಬ್ಬರು ಕಡೆಯಿಂದ ಎಲ್ಲ ಜಾಸ್ತಿ ಆಗ್ತಾ ಇದೆ. ಒಬ್ಬರು ಮಾತ್ರ ಬಂದುಬಿಟ್ಟು ಹಸ್ರತ್, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರೇನು ಮಾಡ್ತಾರೆ, ಹುಡುಗರನ್ನೆಲ್ಲ ಎತ್ತ ಹಾಕಿದ್ದು ಅವರು. ಇದು ಸಿಂಪಲ್ ಆಗಿರೋ ಮ್ಯಾಟ್ರನ್ನ ದೊಡ್ಡದಾಗಿ ಮಾಡ್ಕೊಂಡು ಎಲ್ಲದನ್ನು ಇದು ಮಾಡ್ತಾ ಇದ್ದಾರೆ ಅವರು. ನಮ್ಮ ಮಕ್ಕಳು ಚೆನ್ನಾಗೇ ಇದ್ರೆ ಆ ಹುಡುಗಿದು ಏನು ತಪ್ಪಿಲ್ಲ, ನಮ್ಮ ಹುಡುಗಂದು ಏನಿದಿಲ್ಲ. ಮಧ್ಯದಲ್ಲಿ ಇರೋರು ಏನು ಮಾಡ್ತಾಯಿದ್ರೆ ತುಂಬ ಎತ್ತ ಹಾಕ್ಬಿಟ್ಟು ದೊಡ್ಡದಾಗಿ ಜಗಳ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಸರ್. ಅಷ್ಟೇ, ಅದು ಬಿಟ್ಟರೆ ಇನ್ನೇನು ವಿಚಾರನೂ ಇಲ್ಲ ಸರ್. ಇಷ್ಟೇ ನಡೆದಿದೆ. ನಿಮ್ಮ ಮಗ ಮುಸ್ಲಿಂ ಹುಡುಗಿನ ಕರ್ಕೊಂಡ್ ಬರ್ತಾ ಇದ್ರು ಅಂತ? ಹಾಂ, ಹೌದು ಸರ್. ಕರ್ಕೊಬರ್ತಾರೆ, ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಇವನು ಹಿಂದೂ, ಅವ್ನು ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಎಲ್ಲ ತೆಗಿಲಿಕ್ಕೆ ಟ್ರೈ ಮಾಡಿದ್ರು. ಯಾರು? ಅದು ನಾವು ನೋಡಿಲ್ಲ ಸರ್. ನೋಡಿದ್ರೆ ನಾನು ಮಾತಾಡೋದಿಲ್ಲ. ನಮ್ಮ ಇದ್ದಾಗ ಮಾತ್ರ ಹೆಂಗೆ ಕರ್ಕೊಬಂದ್ರಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ನಿಮ್ಮ ಹತ್ರ ಏನೆಲ್ಲ ಕೇಳಿದ್ರು ಮೇಡಮ್, ನೀವು ಯಾಕೆ ಕರ್ಕೊಂಡು? ಅದು ಹೇಳೋ ಅಂತ ಇದಿಲ್ಲ. ಒಂದು ಸ್ವಲ್ಪ ಕೆಟ್ಟದಾಗೂ ಮಾತಾಡಿದ್ರು ಒಂದೊಂದು ಹುಡುಗರು. ಇನ್ನು ಬಾಕಿದೆಲ್ಲ ಏನು ಇದು ಮಾತಾಡಿಲ್ಲ. ಎಲ್ಲರೂ ಚೆನ್ನಾಗಿ ಇದು ಮಾಡ್ಕೊಂಡ್ರು. ಒಬ್ಬೊಬ್ರು ಅದ್ರ ಮಧ್ಯದಲ್ಲಿ ಇರ್ತಾರಲ್ಲ, ಯಾರು ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ಕೆಟ್ಟದಾಗಿ ಬೈದು ಇದು ಮಾಡಿದ್ದಾರೆ ಸರ್. ಅದು ಬಿಟ್ಟರೆ ಯಾರು ಏನು ಮಾತಾಡಿಲ್ಲ. ಮುಸ್ಲಿಂ ಹುಡುಗಿ ಜೊತೆ ನಿಮ್ಮ ಮಗ ಯಾರು? ಹೌದು ಸರ್, ಅದೇ ರೀತಿ ಆಗಿದೆ. ನೀವು ಮಾತಾಡಿ ಮೇಡಮ್, ನೀವು ಆಮೇಲೆ ಮಾತಾಡಿ ಸರ್. तुम्हें आते हैं झूठ बोलने का नाम है, तुम्हें आते हैं वो बोलो। मैं और बीच में कहीं को कौन उन्हें नहीं आता, अब कहीं बोल को आका ये कर रहा तो नहीं ना। हाँ, गली के आवाज में मैं बात कर रही सो, उन्होंने कहीं का बात कर रहा. ಇಷ್ಟ ಆಗಿದೆ ಸರ್ ವಿಚಾರ. ಏನಿದಿಲ್ಲ, ನಮ್ಮ ಹುಡುಗರು ಸಮಾಧಾನದಲ್ಲಿ ಇದ್ದಿದ್ದು ಹುಡುಗರನ್ನ ತುಂಬಾ ಇದು ಮಾಡ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಹುಡುಗಿ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ ಸರ್. ಅದ್ರದ್ದು ಏನು ಇದಿಲ್ಲ ಸರ್. ಇಲ್ಲಿ ಇರೋ ಅಂಥದ್ದು ಮಧ್ಯದಲ್ಲಿ ಇದು ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ವಿಚಾರ ಇಲ್ಲ ಸರ್. ಇಷ್ಟೇನೆ ಇರೋದು. ಇನ್ನು ಈ ಪ್ರಕರಣದ ಬಗ್ಗೆ ಚಿಕ್ಕಮಗಳೂರು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಪ್ರತಿಕ್ರಿಯಿಸಿದ್ದು, ಬಾಲಕ ಬಾಲಕಿ ಅಪ್ರಾಪ್ತರು ಬೈಕ್ನಲ್ಲಿ ಹೋಗ್ತಿದ್ರು. ಈ ವೇಳೆ ಅಡ್ಡ ಹಾಕಿ ಬೆದರಿಕೆ ಹಾಕಿದ್ದಾರೆ. ಇದು ಮೇಲ್ನೋಟಕ್ಕೆ ನೈತಿಕ ಪೊಲೀಸ್ ಗಿರಿ ಅನ್ನೋದು ಕಂಡು ಬರ್ತಿದೆ. 2 ಯುವಕರು ಬಂದು ಬೈಕ್ ಅಡ್ಡ ಹಾಕಿದ್ದಾರೆ. ಇನ್ನು ಕೆಲವರು ಬೆದರಿಕೆ ಹಾಕಿದ್ದಾರೆ. ಅಪ್ರಾಪ್ತ ಬಾಲಕನ ಮನೆಗೆ ತೆರಳಿ ಕೆಲವರು ಹಲ್ಲೆ ಮಾಡೋಕೆ ಯತ್ನಿಸಿ ಬೆದರಿಕೆ ಹಾಕಿದ್ದಾರೆ.
ಈ ಸಂಬಂಧ ಇಬ್ಬರನ್ನ ಬಂಧನ ಮಾಡಲಾಗಿದ್ದು ರಾತ್ರಿ ಹಗಲು 2 ಪಾಳಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ರಂಜಾನ್ ಇರೋದ್ರಿಂದ ಸಂಪೂರ್ಣ ಭದ್ರತೆ ಮಾಡಲಾಗಿದೆ. ಯಾವುದೇ ನೈತಿಕ ಪೊಲೀಸ್ಗಿರಿಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಸುಮಾರು 1:30-1:45ಗೆ ಇಬ್ಬರು ಮಕ್ಕಳು, ಹುಡುಗ ಮತ್ತು ಹುಡುಗಿ ಜೊತೆಗೆ ಸ್ಕೂಲಿಂದ ವಾಪಸ್ ಮನೆಗೆ ಹೋದಾಗ ಒಬ್ಬ ಹುಡುಗ ಅವರಿಗೆ ಸ್ವಲ್ಪ ನಿಲ್ಲಿಸಿ ಮತ್ತು ಈ ಥರ ಬೆದರಿಗೆ ಮತ್ತು ಹೆದರಿಗೆ ಹಾಕಿದ್ದಾರೆ ಸ್ವಲ್ಪ, ಮತ್ತು ಆಮೇಲೆ ಮನೆಗೆ ಹೋಗಿದ್ದಾರೆ. ಸೊ ಅವರಿಂದ ಕಂಪ್ಲೇಂಟ್ ತಗೊಂಡು ಮತ್ತು ಈಗ FIR ರಿಜಿಸ್ಟರ್ ಆಗಿದೆ. ಅರೆಸ್ಟ್ ಪ್ರೊಸೀಜರ್ ನಡೀತಾ ಇದೆ. ವಿ ವಿಲ್ ಆಫ್ಟರ್ ಮಾಜರ್ ವಿ ವಿಲ್ ಅರೆಸ್ಟ್ ದೆಮ್ ಆ್ಯಂಡ್ ಪ್ರೊಡ್ಯೂಸ್ ದೆಮ್ ಬಿಫೋರ್ ದ ಮಜಿಸ್ಟ್ರೇಟ್. ಎಷ್ಟು ಜನ ಈ ಥರ ಮಾಡಿದ್ದು ಸರ್? ಬೈಕಲ್ಲಿ ಹೋಗ್ತಿರೋರನ್ನ ಅಡ್ಡ ಹಾಕಿದ್ದು ಎಷ್ಟು ಜನ ಸರ್? 2 ಜನ ಅಡ್ಡ ಹಾಕಿದ್ದಾರೆ. 2 ಜನಗೆ ಸಿಕ್ಯೂರ್ ಮಾಡಿ ಈಗ ಪ್ರೊಸೀಜರ್ ನಡೀತಾ ಇದೆ. ಅಂದರೆ ಗುಂಪಾಗಿ ಬಂದಿದ್ರು, 30ಕ್ಕೂ ಅಧಿಕ ಜನ ಅಟ್ಯಾಕ್ ಮಾಡಿದ್ರು ಅಂತ ಸರ್? ಇಲ್ಲ, ಈ ಮಾಹಿತಿ ಪ್ರಕಾರ ಗುಂಪಾಗಿ ಬಂದಿಲ್ಲ. 2 ಜನ ಬಂದಿದ್ದಾರೆ ಮತ್ತು ಸ್ವಲ್ಪ ಜನ ಇಂಟರ್ವ್ಯೂನ್ ಮಾಡಿದ್ದಾರೆ ಅಷ್ಟೇ. ಸರ್, ಹುಡುಗ ಹುಡುಗಿ ಯಾವ ಕಮ್ಯುನಿಟಿಗೆ ಸೇರಿದ್ರು, ಏನು ಸರ್ ಅವರು? ಇದೆ, ಹುಡುಗ ಹುಡುಗಿ ಮತ್ತು ಮೈನರ್ ಇದ್ದಾರೆ. ಸೊ ಅವ್ರದ್ದು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ಈ ಇನ್ಸಿಡೆಂಟ್ ನಡೀತು. ಏನು ಕಾರಣಕ್ಕೆ ಸರ್? ಏನು ಕಾರಣಕ್ಕೆ ಇದು ಅಟ್ಯಾಕ್? ಸ್ವಲ್ಪ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಪ್ರೈಮಾ ಫೆಸಾ ಇದು ಮಾರಲ್ ಪೊಲೀಸಿಂಗ್ ಥರ ಇನ್ಸಿಡೆಂಟ್ ಬಂದಿತ್ತು. ಅಂದರೆ ಬುರ್ಕ ಹಾಕ್ತಿರೋ ಹುಡುಗಿ ಬೇರೆ ಧರ್ಮದವ್ರ ಜೊತೆ ಹೋದ್ರು ಅಂತ ಈ ಘಟನೆ ನಡೆದಿರೋದು? ಮೋಸ್ಟ್ಲಿ ಎಸ್. ಇಲ್ಲ, ಹಲ್ಲೆ ಆಗಿಲ್ಲ. ಇದು ಯಾವುದು ಗಾಯ ಆಗಿಲ್ಲ, ಏನು ಇಂಜರಿ ಇಲ್ಲ. ಬಟ್ ಸ್ವಲ್ಪ ಹೆದರ್ಸಿದ್ದಾರೆ. ಅಂದರೆ ಬಾಲಕಿ ಜೊತೆಗೆ ಹೋಗ್ತಾ ಇದ್ದ ಅನ್ನೋ ಕಾರಣಕ್ಕೆ ಅಡ್ಡ ಹಾಕಿ ಇದು ಇನ್ಸಿಡೆಂಟ್ ಆಗಿರೋದ ಸರ್? ಹೌದು ಸರ್. ಕಳೆದ 3-4 ಇನ್ಸಿಡೆಂಟ್ಗಳು ನೋಡಿದ್ವಿ ಸರ್. ಅಂದರೆ ನೈತಿಕ ಪೊಲೀಸ್ಗಿರಿ ಜಾಸ್ತಿ ಆಗ್ತದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಆರೋಪ ಕೇಳಿ ಬರ್ತಾ ಇದೆ. ಅದ್ರ ಭಾಗವಾಗಿ ಇದು ಕೂಡ ಆಗಿರೋದು ಸರ್? ಇದೆ ಸೆಕೆಂಡ್ ಇನ್ಸಿಡೆಂಟ್ ಮೇಲೆ ಮತ್ತು ಇದು ಫಸ್ಟ್ ಇನ್ಸಿಡೆಂಟ್ ಮೇಲೆ ಕೂಡ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೊಗೊಂಡಿದ್ದೀವಿ. ಇದು ಸೆಕೆಂಡ್ ಇನ್ಸಿಡೆಂಟ್ ಮೇಲೆ ಕೂಡ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಇದೆ. ಮತ್ತು ನಮ್ಮದು ಟೌನಲ್ಲಿ ಡೇ ಆ್ಯಂಡ್ ನೈಟ್ 2 ಶಿಫ್ಟಲ್ಲಿ ಇದು ರಂಜಾನ್ ಮತ್ತು ಹಬ್ಬ ಮಧ್ಯದಲ್ಲಿ ಪೂರ್ತಿ ಬಂದೋಬಸ್ತ್ ಇದೆ. ವಿ ವಿಲ್ ನಾಟ್ ಟಾಲರೇಟ್ ದಿಸ್ ಮೊರಲ್ ಪೊಲೀಸಿಂಗ್ ಇನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಟ್ಲೀಸ್ಟ್. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.